Hi, hello, welcome back to the my another new video. Would like to take notes while I take totes of the marijuana smoke. Oh, you wanna choke? Guys, today video ಬಂದ್ಬಿಟ್ಟು PCT documents. So in this month in April 24 ಇಂದ ಮತ್ತೆ ಏಪ್ರಿಲ್ 24 ಇಂದ ಮೇ 10 ತನಕ ನಮಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದೈತೆ ಕೆ ಇ ಅವರಿಗೆ. ಸೊ ಈ ಪ್ರೊಸೆಸ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಸೊ ವಾಟ್ ಆಲ್ ಆರ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅನ್ನೋದು ತುಂಬ ಜನಕ್ಕೆ ಡೌಟ್ ಐತೆ, ಗೊತ್ತಿಲ್ಲ. ಸೊ ನಾನು ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಹಾಲ್ ಟಿಕೆಟ್ ತೊಗೊಂಡಿಂದ ಐ ನೋ ಒಂದು ಐಡಿಯಾ ಐತೆ. ಸೊ ಹೆಂಗೆಲ್ಲ ಅಪ್ಲೋಡ್ ಮಾಡೋದು ಅಂತ ಗೊತ್ತೈತೆ. ಸೊ ದ್ಯಾಟ್ ರೀಸನ್ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಾಟ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ವಿ ನೀಡ್ ಆ್ಯಂಡ್ ಯಾವ್ಯಾವುದು ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಬೇಕು, ಯಾರ್ಯಾರಿಗೆ ಬೇಕು ಅದೆಲ್ಲ ಹೇಳ್ತೀನಿ. ಲೈಕ್ ಈಗ ನಾರ್ಮಲ್ ಆಗಿ ಈಗ ಕರ್ನಾಟಕದ ಅಂದಮೇಲೆ ಸದರ್ನ್ ಕರ್ನಾಟಕ, ನಾರ್ತನ್ ಕರ್ನಾಟಕ ಅಂತ ಬರುತ್ತೆ, ಹೈದರಾಬಾದ್ ಕರ್ನಾಟಕ ಬರುತ್ತೆ, ನಮ್ದು ಈ ಕಡೆ ಚೆನ್ನಮ್ಮ ಅಂದರೆ ಕಿತ್ತೂರು ಕರ್ನಾಟಕ ಬರುತ್ತೆ. ಸೊ ಹೈದರಾಬಾದ್ ಕರ್ನಾಟಕದವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆ್ಯಂಡ್ ಔಟ್ ಆಫ್ ದಿ ಕರ್ನಾಟಕ ಏನು ಬರುತ್ತಾರಲ್ಲ, ತೆಲಂಗಾಣ, ಆಂಧ್ರ ಮತ್ತು ಮಹಾರಾಷ್ಟ್ರ, ಈ ಕಡೆಯವರಿಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಕಮ್ಮಿ, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದೆಲ್ಲ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ಇವತ್ತು ಆಲ್ರೆಡಿ ಡೇಟ್ ಬಂದುಬಿಟ್ಟು ಏಪ್ರಿಲ್ 19. ಇನ್ನು ಹಾರ್ಡ್ಲಿ 5 ಡೇಸಲ್ಲಿ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ನೀವು ಸಬ್ಮಿಟ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಮತ್ತು ನಿಮಗೆ ಇನ್ನೂ ಹೆಂಗಿದ್ರು ಮೇ 10 ತನಕ ಐತೆ ಅಂತ ಕಾಯಬೇಡಿ. ಆ್ಯಂಡ್ ನಾನು ಪ್ರೀವಿಯಸ್ ಇಯರ್ ಅಬ್ಸರ್ವ್ ಮಾಡಿದ್ದೆ ಅಂದರೆ ಗೈಸ್, ಮೇ 10 ಲಾಸ್ಟ್ ಆಗಲ್ಲ ಆ್ಯಂಡ್ ಎಡಿಟ್ ಆಪ್ಷನ್ ಕೂಡ ಬಿಡ್ತಾವನೆ. ಅರೌಂಡ್ ಮೇ 20 ತನಕನೂ ನಿಮಗೆ ಈ ಮೇ 10 ಆದಮೇಲೆ ಸ್ವಲ್ಪ ದಿನ ಏನದು ಡಾಕ್ಯುಮೆಂಟ್ ಸಬ್ಮಿಷನ್ ಇರುತ್ತಲ್ಲ, ಅದು ಆದಮೇಲೆ ಎಡಿಟ್ ಆಪ್ಷನ್ ಬಿಡ್ತಾರೆ ಕೆ ಇ ಅವರು. ಆವಾಗೂ ಕೂಡ ನೀವು ಏನಾದರೂ ಡಾಕ್ಯುಮೆಂಟ್ಸ್ ನಿಮ್ಮದು ಪೆಂಡಿಂಗ್ ಇದ್ದರೆ ಅಪ್ಲೋಡ್ ಮಾಡ್ಬೋದು, ಡೋಂಟ್ ವೆರಿ. ಆದಷ್ಟು ಮೇ 10 ಒಳಗಡೆ ಅಪ್ಲೋಡ್ ಮಾಡಿ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಏನಾದರೂ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆದರೆ, ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಲಿಲ್ಲ ಅಂದರೆ, ಸೊ ಅದಕ್ಕೆ ಕೆ ಇ ಅವರು 1 or 2 ಟೈಮ್ ಎಡಿಟ್ ಆಪ್ಷನ್ ಕೊಡ್ತಾರೆ, ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಸೊ ವಾಟ್ ಆಲ್ ಆರ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಕೆ ಇ ಅವರಿಗೆ ಅಂತ ನೋಡೋಣ. ಸೊ ನೀವು ಆದಷ್ಟು ಬೇಗ ಅಪ್ಲೋಡ್ ಮಾಡಿ. ಅರೌಂಡ್ ಕೆ ಇ ಅವ್ರ ಚಾರ್ಜಸ್ ಪ್ರೀವಿಯಸ್ ಇಯರ್ 750 ಇತ್ತು, ಈ ವರ್ಷ ಎಷ್ಟು ತೊಗೋತಾರೆ ಗೊತ್ತಿಲ್ಲ. ಮತ್ತು ಗೈಸ್, ನಿಮಗೆ ಇನ್ನೊಂದು ಥಿಂಗ್ ಹೇಳ್ಬೇಕು ನಾನು, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಇಷ್ಟು MB ಒಳಗೆ ಇರಬೇಕು ಅಂತ ಮಾಡ್ತಾರೆ. ಸೊ ನೀವು ಜಾಸ್ತಿ ದುಡ್ಡಿಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಹೋಗಿ ಪ್ರಾಪರ್ ಒಂದು ನೆಟ್ ಸೆಂಟರ್ ಎಲ್ಲಿರುತ್ತಲ್ಲ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿ. ನನಗೆ ಕೇಳೋದಾದ್ರೆ, ಐ ಹ್ಯಾವ್ ಅ ಲ್ಯಾಪ್ಟಾಪ್, ಓಕೆ. ನನ್ನ ಕಡೆ ಲ್ಯಾಪ್ಟಾಪ್ ಇದ್ದರೂ ಪ್ರೀವಿಯಸ್ ಇಯರ್ ಇತ್ತು, ಅದಕ್ಕಿಂತ ಹಿಂದಿನ ವರ್ಷನೂ ಇತ್ತು, ಅದಕ್ಕಿಂತ ಹಿಂದಿನ ವರ್ಷ ಬಿಡಿ ಲೆಕ್ಕಕ್ಕಿಲ್ಲ. ಪ್ರೀವಿಯಸ್ ಇಯರ್ ನನ್ನ ಹತ್ರ ಲ್ಯಾಪ್ಟಾಪ್ ಇದ್ದರೂ ಕೂಡ ನಾನು ಫಸ್ಟಿಗೆ ಬಿಗಿನಿಂಗ್ ಸ್ಟೇಜಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ನೆಟ್ ಸೆಂಟ್ರಿಗೆ ಹೋಗಿ ಅಪ್ಲೋಡ್ ಮಾಡ್ಕೊಂಡಿನಿ, ಸಬ್ಮಿಟ್ ಮಾಡೀನಿ. ದೆನ್ ಏನಾದರೂ ಮೇಜರ್ ಲೈಕ್ ನಾರ್ಮಲ್ ಏನಾದರೂ ಎಡಿಟ್ ಆಪ್ಷನ್ ಇದ್ದರೆ, ನಾವು ಡೇಟ್ ಕೊಡೋದಾಗಲಿ ಅಥವಾ ನಮ್ಮ ಮಾರ್ಕ್ಸ್ನ ಕೌಂಟ್ ಮಾಡಿ ಟೋಟಲ್ ಮಾಡಿ ಸಬ್ಮಿಟ್ ಮಾಡೋದಾಗಲಿ, ಆ ಥರ ಏನಾದರೂ ಇದ್ದರೆ ನಾನು ಮಾಡ್ಕೊಂಡಿನಿ. ಅಲ್ಲಿ ಸ್ವಲ್ಪ ಸಿಲ್ಲಿ ಅಷ್ಟೇ. ನೀವು ಪ್ರಾಪರಾಗಿ ಎಲ್ಲ ಹೋಗಿ ನೆಟ್ ಸೆಂಟ್ರಿಗೆ ಮಾಡಿಬಿಡಿ. ಏನು ಹಾರ್ಡ್ಲಿ ಪ್ರಿಂಟ್ ತೆಗಿಲಕ್ಕೆ ಒಂದು ಸ್ವಲ್ಪ, ಮತ್ತು ಒಂದಷ್ಟು ಚಾರ್ಜಸ್ ಸಬ್ಮಿಟ್ ಮಾಡೋಕ್ಕೆ ನೆಟ್ ಸೆಂಟರ್ದವ್ರು ಇರ್ತಾರಲ್ಲ, ಅದಕ್ಕಿಷ್ಟು ಚಾರ್ಜಸ್ ಅಂದರೆ ಒಂದು 750 ಕೆ ಇ ಅವ್ರು ತೊಗೊಂಡ್ರು, ಮತ್ತು ಅವ್ರದ್ದೊಂದಂದ್ರೆ ಒಂದು 1100 ರೂಪೀಸ್ದಾಗ ಆಗೋಗುತ್ತೆ. ಸುಮ್ಮನೆ ಅದ್ರ ಕಾಲಂದ ಯಾಕೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಕ್ಸಾಮ್ಗೆ ಅಲೋ ಮಾಡೋಂಗಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಏನಾದರೂ. ಸೊ ಮೇಜರ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋಣ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ಡಾಕ್ಯುಮೆಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ PCT ಕೌನ್ಸಿಲಿಂಗ್ ಅಂತ ನೋಡಿದ ಮೇಲೆ ಒಂದು 8 to 10 ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಮಗೆ, ಓಕೆ. ಫಸ್ಟ್ ಆಫ್ ಆಲ್ ಗೈಸ್, ಡಿಗ್ರಿ ಸರ್ಟಿಫಿಕೇಟು. ಆ್ಯಂಡ್ ಇನ್ನೊಂದು ಚಾಲೆಂಜ್ ಏನು ಗೊತ್ತಾ ಗೈಸ್, ಎಕ್ಸಾಮು 6th ಸೆಮ್ದು ಮುಗ್ದಿರಲ್ಲ ಅಲ್ಲಿ ತನಕನೂ. ನಿಮಗೆ 5th ಸೆಮ್ದು ಏನಾಗಿರುತ್ತಲ್ಲ, 5th ಸೆಮ್ ಏನು ಡಿಗ್ರಿ ಇರ್ತಾರಲ್ಲ, ನಿಮಗೆ ಡಿಗ್ರಿ ಮುಗಿದೇನೆ ಯಾರು ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ. ನಾನು ನೋಡಿರೋ ಪ್ರಕಾರ ನನ್ನ ಯೂನಿವರ್ಸಿಟಿ ಪ್ರೀವಿಯಸ್ ಇಯರ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳತ್ತೀನಿ, ಕೆಲವೊಂದು ಯೂನಿವರ್ಸಿಟಿಯವರು ಕೊಟ್ಟರೆ ಒಳ್ಳೆಯದು.
ನಿಮಗೆ ಒರಿಜಿನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರೆ ಒಳ್ಳೆಯದು. ಬಟ್ ನಮ್ಮ ಯೂನಿವರ್ಸಿಟಿ ಆಟೋನಮಸ್ ಯೂನಿವರ್ಸಿಟಿ ಇರೋದ್ರಿಂದನೂ ಕೂಡ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಲಿಲ್ಲ. ಅದಕ್ಕೆ ಗೌರ್ಮೆಂಟ್ ಅವರು KE ಅವ್ರು ಏನು ಮಾಡವ್ರೆ, ಡಿಗ್ರಿ ಸರ್ಟಿಫಿಕೇಟ್ ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಯಾವ ಥರ ಇರುತ್ತಂದರೆ, ನೀವೊಂದು ಲೆಟರ್ ಬರಿಬೇಕು. ನಿಮ್ಮ HODಗೆ ಒಂದು ಲೆಟರ್ ಬರೆದ್ಮೇಲೆ ಅವರು ಅದಕ್ಕೆ ಒಂದು ಸಿಗ್ನೇಚರ್ ಹಾಕಿದ್ಮೇಲೆ ಕಾಲೇಜ್ ಅವರು ಒಂದು ನಿಮಗೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ನೀವು ಬೇಕಾದರೆ ನಿಮ್ಮ ಕಾಲೇಜಲ್ಲಿ ವಿಚಾರಿಸಿ. ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ ಅಂದಮೇಲೆ ಫಸ್ಟ್ ಕೇಳಿದ್ಮೇಲೆ ಇದೇ ಥರ ಹೇಳ್ತಾರೆ, ಮ್ಯಾಮ್ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿತ್ತು, ವಿ ವಿಲ್ ಅಪ್ಲೈ PGCET ಅಂದಾಗ ನಾವು ಇಷ್ಟು ಜಲ್ದಿ ಕೊಡಕ್ಕೆ ಬರಲ್ಲ, ನಾವು ಡಿಗ್ರಿ ಮುಗಿದ್ಮೇಲೆ ಕೊಡ್ತೀವಿ ಅಂತ ಈ ಥರ ಹೇಳ್ತಾರೆ. ಪ್ರೊವಿಷನಲ್ ಸರ್ಟಿಫಿಕೇಟ್ ಆದರೂ ಕೊಡ್ರಿ ಅಂತ ಹೇಳ್ರಿ. ಎರಡಾದ್ರೂ ನಡೆಯುತ್ತೆ, ಒರಿಜಿನಲ್ ಕೊಟ್ಟರು ಚಲೋನೆ, ಪ್ರೊವಿಷನಲ್ ಕೊಟ್ಟರು ಚಲೋನೆ. ಓಕೆ, ಫಸ್ಟ್ ಒನ್ ಡಿಗ್ರಿ ಸರ್ಟಿಫಿಕೇಟ್ ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್, ಎರಡು ಒಂದೇ. ಸೆಕೆಂಡ್ ಒನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ ಶೀಟ್. ಆಯ್ತಾ, ನೀವು ಏನು ಡಿಗ್ರಿ ಇರುತ್ತಲ್ಲ, ಆಲ್ಮೋಸ್ಟ್ ನನಗೆ 5 ವರ್ಷ ನಿಮಗೆ 5 ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಬೇಕು. ಆಯ್ತಾ ಗೈಸ್? ಆ್ಯಂಡ್ ಮೋರ್ ಓವರ್ ಬ್ಯಾಕ್ಲಾಗ್ಸ್ ಯಾರು ಇಟ್ಕೋಬೇಡಿ ಗೈಸ್. ಇದ್ರೂ ಇವಾಗ ಏನು ಎಕ್ಸಾಮ್ ಇದ್ರೆ ಪ್ಲೀಸ್ ತೊಗೊಂಡ್ಬಿಡ್ಬೇಡಿ, ಎಲ್ಲನೂ ಆಲ್ಮೋಸ್ಟ್ ಪಾಸ್ ಆಗ್ರಿ. ಬ್ಯಾಕ್ಲಾಗ್ಸ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸುಮ್ಮನೆ ಎಕ್ಸ್ಟ್ರಾ ಮಾರ್ಕ್ಸ್ ಕಾರ್ಡ್ನ ಇನ್ಕ್ಲೂಡ್ ಮಾಡೋದು, ಅದು ಎಕ್ಸಾಮಲ್ಲಿ ನಮಗೆ ಮುಂದೆ ಕಟ್ ಆಫಲ್ಲಿ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ಸ್ ವೈ ನಿಮ್ಮದು 5 ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಯಾಕಂದ್ರೆ 6 ಸೆಮ್ಮಿಂದ ಬರೋ ಡೌಟು ನನಗೆ ನೋಡಿ ಪ್ರಕಾರ. ಯಾಕಂದ್ರೆ 6 ಸೆಮ್ ದಿನ ಮುಗಿದೇ ಇರಲ್ಲ, ನಿಮ್ದು ಎಕ್ಸಾಮ್ಸ್ ಇರುತ್ತೆ, PCT ಎಕ್ಸಾಮ್ ಬರುತ್ತೆ. 6 ಸೆಮ್ ಮುಗಿದ್ಮೇಲೆ ಎಲ್ಲ ಇನ್ ಕೇಸ್ 6 ಸೆಮ್ಮಿಂದ ಎಕ್ಸಾಮ್ ಬಂದರೂ, ಮಾರ್ಕ್ಸ್ ಕಾರ್ಡ್ ಬಂದರೂ 6 ಸೆಮ್ಮಿಂದ ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ ಎಷ್ಟು ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅಷ್ಟು ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಿ. ಆಯಿತಾ? KEಗೆ ಸಬ್ಮಿಟ್ ಮಾಡಿ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಸೆಕೆಂಡ್ ಇಯರ್ ಮಾರ್ಕ್ಸ್ ಶೀಟು. ಸೊ ಸೆಕೆಂಡ್ ಇಯರ್ ಮಾರ್ಕ್ಸ್ ಶೀಟ್ ಕೂಡ ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ. ಆ್ಯಂಡ್ ಫೋರ್ತ್ ಒನ್ 10th ಮಾರ್ಕ್ಸ್ ಶೀಟು. ಓಕೆ, ಇವೆಲ್ಲ ಕಾಮನ್ ಗೈಸ್, 10th, ಸೆಕೆಂಡ್ PUC ಇವೆಲ್ಲ ಕಾಮನ್. ಆ್ಯಂಡ್ ಫಿಫ್ತ್ ಒನ್ ಬಂದುಬಿಟ್ಟು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ಇದು ಗೈಸ್ ತುಂಬ ಅಂದರೆ ಈ ನಮ್ದು ಏನು ರ್ಯಾಂಕಿಂಗ್ ಬರಬೇಕಾದ್ರೂ ಇದು ಕೂಡ ನಮ್ಗೆ ಮ್ಯಾಟರ್ ಆಗುತ್ತೆ. ಸೊ ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟ್ ಯಾರ ಹತ್ರ ಐತಲ್ಲ, ಪ್ಲೀಸ್ ಅವರೆಲ್ಲರೂ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಿ KEಗೆ. ಅದ್ರ ಮೇಲೂ ಕೂಡ ನಿಮಗೆ ಕಟ್ ಆಫಲ್ಲಿ ಅಥವಾ ನಿಮ್ಮ ರ್ಯಾಂಕಿಂಗಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಕೆಲವೊಂದಿಷ್ಟು ಈ ಗೋರ್ಮೆಂಟ್ ಸರ್ವೆಂಟ್ ಅವ್ರ ಮಕ್ಕಳೆಲ್ಲ ಇರುತ್ತಾರಲ್ಲ, ಯಾರಾದರೂ ಫಾದರು ಮದರು ಗೋರ್ಮೆಂಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಅವ್ರಿಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರಲ್ಲ. ಸೊ ಅವರೆಲ್ಲ ಸಬ್ಮಿಟ್ ಮಾಡಲ್ಲ. ಅವ್ರಿಗೆ ಇನ್ಕಮ್ ಕಾಸ್ಟ್ ಅಂದರೆ ನಾವು ಒಂದು ಸ್ವಲ್ಪ ಪುವರ್ಟಿ ಅದೀವಿ, ನಮ್ಮದು ಬಡತನದಲ್ಲಿದ್ದೀವಿ, ಅಥವಾ ಲೋವರ್ ಕಾಸ್ಟ್, ಈ ಕಾಸ್ಟ್ ಇದೆಲ್ಲ ನೋಡಿ ಕೂಡ ಕೆಟಗರಿ ಬರುತ್ತೆ. ಸೊ ಹಾಗಾಗಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಗೋರ್ಮೆಂಟ್ KEಗೆ ಏನು ಈಗ ಅಪ್ಲೋಡ್ ಮಾಡ್ತಿರಲ್ಲ ಅವ್ರು ಸಬ್ಮಿಟ್ ಮಾಡಿ. ಆ್ಯಂಡ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟು. ಗೈಸ್, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಪ್ರೀವಿಯಸ್ ಇಯರ್ ಅಂದರೆ ಮಿನಿಮಮ್ 7 ಇಯರ್ಸ್ ಕೇಳಿದ್ರು. ಅಂದರೆ ನೀವು 1 to 7th ಆದರೂ ಇರಲಿ ಅದು ಎಷ್ಟಾದ್ರು ಕೇಳಿ. ಬಟ್ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಕಡೆ ನೀವು ಇಲ್ಲಿ ತನಕ ಎಷ್ಟು ಕಲ್ತಿರಲ್ಲ, ಡಿಗ್ರಿ ಕಲ್ತಿರಲ್ಲ, ಅಲ್ಲಿ ತನಕ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. 1 to 7th, 7 to ಹೈಸ್ಕೂಲ್ ಅಂದರೆ 10th to PUC. ನೀವು ಎಲ್ಲ ಕಡೆಗೆ ಸ್ಕೂಲ್ಗಳು ಚೇಂಜ್ ಮಾಡಿದ್ರೆ, ಅಥವಾ 1 to 5th ಒಂದು ಕಡೆ, 5th to 7th ಒಂದು ಕಡೆ, 8th to 9th ಒಂದು ಕಡೆ, ಈಗೆಲ್ಲ ಕಡೆನೂ ನಿಮ್ಮೊಂದು ಸುತ್ತಾಡಿ ನೀವೆಲ್ಲ ಕಡೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕಡೆ ಆಲ್ರೆಡಿ ಇದ್ದರೆ ಒಳ್ಳೆಯದು. ಅದಕ್ಕೆ BOSI ಕಂಪಲ್ಸರಿ ಇರಬೇಕು ಗೈಸ್. ನಿಮ್ದಕ್ಕೆ BOSI ಇರಲಿಲ್ಲ ಅಂದರೆ ಅದು ವ್ಯಾಲಿಡ್ ಅಲ್ಲ. ಆಯಿತಾ? ನಿಮ್ಮ ಕಡೆ 7 ವರ್ಷ ಅಟ್ಲೀಸ್ಟ್ 1 to 7th ಆದರೂ ಇರಲಿ, 7th to 12th, ಒಟ್ಟು ನಿಮಗೆ 7 ವರ್ಷದ ಇದು ಏನು ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. ಬಟ್ ನಿಮಗೆ ಎಲ್ಲ ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ನೀವು ರೆಡಿ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಐತೆ, ಅರೌಂಡ್ 15 days 20 days ಟೈಮ್ ಐತಲ್ಲ, ಪಟ್ ಹೋಗಿ ಎಲ್ಲ ಕಡೆ ಕಾಲೇಜ್ ಬಿಡ್ರಿ. ಇವಾಗ ಏನಾಗಲ್ಲ, ಇದು ಎಕ್ಸಾಮ್ ಐತಿ ಇವಾಗ. ಸೊ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಅದಕ್ಕೆ BOSI ಕಂಪಲ್ಸರಿ ಇರಬೇಕು. ಗ್ರೀನ್ ಪೆನ್ನಿನ ಸಿಗ್ನೇಚರ್ ಇರುತ್ತಲ್ಲ, ಅದು ಕಂಪಲ್ಸರಿ ಇರಬೇಕು. ಸೊ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ. ಆ್ಯಂಡ್ ದೆನ್ ಸೆವೆಂತ್ ಪಾಯಿಂಟ್ ಏನಂದರೆ 2 passport size ಫೋಟೋ. ಇದೇನು ಹೇಳಪ್ಲೇ ಇಲ್ಲ. ಆಯಿತಾ? ಆ್ಯಂಡ್ 8th ಒನ್, ಇದು ಅಷ್ಟು ಕೆಲವೊಂದಿಷ್ಟು ಜನರಿಗೆ ಅಪ್ಲೈ ಆಗುತ್ತೆ. ಇದು ಈಗ ರೀಸೆಂಟಾಗಿ February 1st ವೀಕಲ್ಲಿ ಗೇಟ್ ಎಕ್ಸಾಮ್ ಆಯಿತು. ಇಫ್ ಯಾರಾದರೂ ಅಪ್ಲಿಕೇಬಲ್ ಮಾಡಿದರೆ ಗೇಟ್ ಎಕ್ಸಾಮ್ಗೆ, ಸೊ ಗೇಟ್ ಎಕ್ಸಾಮ್ದು ಮಾರ್ಕ್ಸ್ ಕಾರ್ಡ್ ಬಂದಿದೆ ಈಗ ಆಲ್ರೆಡಿ.
ಸೊ ಆ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಆಲ್ಮೋಸ್ಟ್ ಆಲ್ ನೀವು ಯಾರು ನಮ್ಮ ವಿಡಿಯೋ ನೋಡೋರು ಯಾರಾದರೂ ಗೇಟ್ ಎಕ್ಸಾಮ್ ನೀವು ಬರ್ದಿದ್ರೆ ಮಾರ್ಕ್ಸ್ ಕಾರ್ಡ್ ಬಂದಿದ್ರೆ ಅದು ಏನಾದರೂ ಬರಲಿ ಸ್ಕೋರ್ ಎಷ್ಟಾದರೂ ಅದ್ರ ಮೇಲೂ ಕೂಡ ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದಿರುತ್ತೆ. ಸೊ ಅದು ನಿಮ್ಮ ಕಡೆ ಇದ್ದರೆ ಅದು ಕೂಡ ನೀವು ಅಪ್ಲಿಕೇಬಲ್ ಮಾಡ್ಬೋದು PCTಗೆ. ಓಕೆ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು. ಇದೆಲ್ಲ ಜಾಸ್ತಿ ಜನ ಹೇಳಲ್ಲ ಗೈಸ್, ಯಾಕಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ನಂದು ಫ್ರೆಂಡ್ಸ್ ಒಬ್ಬರು ಪ್ರೀವಿಯಸ್ ಇಯರ್ ಅವರು ಕೂಡ PCT ರ್ಯಾಂಕಿಂಗ್ ಒಳ್ಳೆ ರ್ಯಾಂಕಿಂಗ್ ಬಂತು, ಅರೌಂಡ್ 56 57 ಬಂತು ಅವ್ರದ್ದು. ಅವರು ಇಂಜಿನಿಯರಿಂಗು ಎಕ್ಸೆಂಚರಲ್ಲಿ 2019 ಡಿಗ್ರಿ ಮುಗಿದೈತೆ, 2024 ತನಕ ಎಕ್ಸೆಂಚರಲ್ಲಿ ಕೆಲಸ ಮಾಡವ್ರೆ. ಹೋದ ವರ್ಷ PCT MBA ಬರೆದು ಕಾಲೇಜ್ಗೆ ಹೋದ್ರು, ಅವ್ರು ಮತ್ತೆ ಮಾಸ್ಟರ್ಸ್ ಮಾಡಿದ್ರು. 5 ವರ್ಷ ಇದು 5 ವರ್ಷ ಜಾಬ್ ಮಾಡವ್ರೆ. ಸೊ ಅದು ಕೂಡ ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ. ಸೊ ನೀವು ವರ್ಕರ್ ಆಗಿದ್ದರೆ, ನೀವು ಆಲ್ರೆಡಿ ಡಿಗ್ರಿ ಮುಗಿಸಿ 1-2-3 ಇಯರ್ಸ್ ವರ್ಕ್ ಮಾಡಿದರೆ, ಈಗ MBA ಬರಿತಿದ್ರೆ ಸೊ ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಏನಿಲ್ಲ, ನಾನು ಹೇಳ್ತೀನಲ್ಲ ಇನ್ನೊಂದ್ಸರಿ ಹೇಳ್ತೀನಿ, ಫಟ್ 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 ಅಂತ ಹೇಳ್ತೀನಿ. ಫಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಪ್ರೊವಿಷನಲ್ ಸರ್ಟಿಫಿಕೇಟ್ ತೊಗೊಳ್ರಿ. ಆ್ಯಂಡ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಶೀಟ್ ತೊಗೊಳ್ರಿ. ಅಂದರೆ 5 ಸೆಮಿನ್ ಮಾರ್ಕ್ಸ್ ಕಾರ್ಡ್ ಬರ್ತಾವೆ, ಅಥವಾ 6 ಸೆಮಿನ್ ಇದ್ದರೆ 6 ಸೆಮಿನ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ರಿ. ಆಮೇಲೆ ಸೆಕೆಂಡ್ ಇಯರ್ ಮಾರ್ಕ್ಸ್ ಶೀಟು ಆ್ಯಂಡ್ 10th ಮಾರ್ಕ್ಸ್ ಶೀಟು, ಆಮೇಲೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟು, ಅದು 1 to 7th ಆ್ಯಂಡ್ 12th ಅದೆಲ್ಲ ಎಷ್ಟು ಕಡೆ ಕಲ್ತಿರಲ್ಲ ಎಲ್ಲ ಇಲ್ಲಿ ತನಕನೂ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ ತೊಗೊಳ್ರಿ. ಆ್ಯಂಡ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಆ್ಯಂಡ್ ಗೇಟ್ ಎಕ್ಸಾಮ್ ನೀವು ಬರೆದ್ರೆ ಗೇಟ್ ಎಕ್ಸಾಮ್ದು, ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು. ಆಯ್ತು, ಇಷ್ಟೇ ಗೈಸ್. ನೀವು ಎಕ್ಸಾಮ್ ಹೋಗ್ಬೇಕಾದ್ರೆ ಎಕ್ಸಾಮ್ಸ್ ಹಾಲ್ ಟಿಕೆಟ್ ಒಂದು. ಮೋರ್ ಓವರ್ ಎಲ್ಲಕ್ಕಿಂತ ಹೆಚ್ಚು ಇನ್ನು ನಮ್ಮ ಕರ್ನಾಟಕದಲ್ಲಿ ಈ 5 ಜಿಲ್ಲೆಗಳು ಏನಂತ ಬರ್ತಾವಲ್ಲ, ಹೈದರಾಬಾದ್ ಜಿಲ್ಲೆ ಕರ್ನಾಟಕ ಏನು ಬರ್ತಾವ, ಕರ್ನಾಟಕದ ಜಿಲ್ಲೆಗಳು ಏನು ಬರ್ತಾವಲ್ಲ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಈ 5 ಡಿಸ್ಟಿಕ್ಕಿನವರಿಗೆ ಒಂದು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂತ ಬರುತ್ತೆ, 371J. ಇದು ಇದ್ದರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಹೈದರಾಬಾದ್ ಕರ್ನಾಟಕದವರು ಏನು ಅದು ಬ್ಯಾಕ್ವರ್ಡ್ ಏನಂತ ಮಾಡಿಬಿಟ್ಟವ್ರಲ್ಲ ಸಪ್ರೇಟಾಗಿ, ಅವ್ರಿಗೆ ಸಪ್ರೇಟ್ ರಿಸರ್ವೇಷನ್ ಐತೆ. ಸೊ ಈ ರೀಸನ್ನಿಂದ ಹೈದರಾಬಾದ್ ಕರ್ನಾಟಕದವರು ಯಾರೇ ಇರಲಿ, ಈ PCT 2025ಗೆ ಏನು ನೀವು ಅಪ್ಲೈ ಮಾಡ್ತಿದ್ದೀರಾ, ಸೊ ನೀವು ಫ್ಯೂಚರ್ ಏನು MBA ಜಾಯ್ನ್ ಆಗಬೇಕು ಅಥವಾ ಮಾಸ್ಟರ್ಸ್ ಜಾಯ್ನ್ ಆಗಬೇಕು ಅಂದ್ಕೊಂಡಿರಲ್ಲ, ಪ್ಲೀಸ್ 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 ನೀವು 371J ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಅದು ಅರೌಂಡ್ 1 ಮಂತ್ ಏನೋ ಟೈಮ್ ತೊಗೋತಾರಂತ ಕೇಳಿ ನಾನು, ಪ್ರೀವಿಯಸ್ ಇಯರ್ ಇರಲಾರ್ದವ್ರ ಕಡೆ. ನಿಮಗೆ ಯಾರೋ ಒಂದು ಲಿಂಕ್ ಇತ್ತು ಅಥವಾ ಏನೋ ರಿಲೇಟಿವ್ಸು ಅಥವಾ ಏನೋ ಒಂದು ಮಾಡಿ ಇನ್ನು ಸ್ವಲ್ಪ 20 ಡೇಸಲ್ಲಿ 371J ಇದು ಓನ್ಲಿ ಫಾರ್ ಈ 5 ಡಿಸ್ಟ್ರಿಕ್ಸ್ ಗೈಸ್. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಈ 5 ಡಿಸ್ಟ್ರಿಕ್ಕಿಗೆ. ಹೈದರಾಬಾದ್ ಕರ್ನಾಟಕ ಏನು ಬರುತ್ತಲ್ಲ, ಇವರಷ್ಟೇ ಜನಕ್ಕೆ, ಅಷ್ಟೇ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ಸೊ ಇದರಿಂದನೂ ಕೂಡ ನಿಮಗೆ ರ್ಯಾಂಕಿಂಗ್ ಬೇಕಾದರೆ ನೀವು ಕಾಲೇಜ್ ಕಟ್ ಆಫಲ್ಲಿ ನೋಡ್ರಿ, ಈ ಸಲ ನಮ್ಮ GM ಅಂತ ಬರುತ್ತೆ. GM ಅಂದರೆ ಜನರಲ್ ಮೆರಿಟು, 2AB ಅಂತ ಅಂದರೆ 2AG ಅಂತ ಬರುತ್ತೆ. 2AG ಅಂದರೆ 2A ಜನರಲ್ ಉಳ್ಕಿದವರು, 2AH ಅಂದರೆ ಹೈದರಾಬಾದ್ ಕರ್ನಾಟಕ. ಅವ್ರಿಗೆ ಸಪ್ರೇಟ್ ಕಟ್ ಆಫ್ ಬಿಡ್ತಾನೆ, ಬಟ್ ನಾವು ಸಪ್ರೇಟ್ ಇರುತ್ತೆ. ಅವ್ರಿಗೆ ನಮಗಿಂತ ಸ್ವಲ್ಪ ರಿಸರ್ವೇಷನಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಇವಾಗ ನಾವು ಒಂದು ಒಳ್ಳೆ ಕಾಲೇಜ್ ಅಂದ್ಕೊಳ್ಳಿ, RVಗೆ ಹೋಗಬೇಕು ಅಂದ್ಕೊಳ್ಳಿ, ಜನರಲ್ ಮೆರಿಟ್ದವ್ರಿಗೆ 50 ಅಥವಾ 100 ರ್ಯಾಂಕಿಂಗ್ ಹೋದರೆ ಅವರಿಗೆ ನಮಗಿಂತ ಒಂದು ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ ಕೊಡ್ತಾನೆ. ನೀವು 150 ರ್ಯಾಂಕಿಂಗ್ ಬಂದರೂ ಹೋಗ್ಬೋದು. ಸೊ ಈ ರೀಸನ್ನಿಂದ ಹೈದರಾಬಾದ್ ಕರ್ನಾಟಕದವ್ರಿಗೆ ರಿಸರ್ವೇಷನ್ ಜಾಸ್ತಿ ಇರೋದ್ರಿಂದ ನಿಮಗೆ 371J ಅದು ಏನು ಸರ್ಟಿಫಿಕೇಟ್ ಐತಲ್ಲ ಅದು ಅಪ್ಲೈ ಮಾಡಿ, ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಬಹಳ ಜನ ಹೈದರಾಬಾದ್, ನಾನು ಗುಲ್ಬರ್ಗದಲ್ಲೇ ನಾನು ಡಿಗ್ರಿ ಮುಗಿಸಿರೋದ್ರಿಂದ ಅಲ್ಲಿದ್ದರೂ ಅವರಿಗೆ 371J ಸರ್ಟಿಫಿಕೇಟ್ ಇಲ್ಲ. ಸೊ ದಟ್ಸ್ ವೈ ನಾನು ಹೇಳ್ತಿರೋದು 371J ಸರ್ಟಿಫಿಕೇಟ್ ಮಾಡಿಸಿ, ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಇಷ್ಟೇ ಗೈಸ್. ನೆಕ್ಸ್ಟ್ ಇನ್ನೇನು ಇದ್ರು ಡಾಕ್ಯುಮೆಂಟ್ಸ್ ಡೌಟ್ಸ್ ಇದ್ದರೆ ಪ್ಲೀಸ್ ನಂದು ಇನ್ಸ್ಟಾದಲ್ಲಿ DM ಮಾಡಿ. ನಂದು ಇನ್ಸ್ಟಾ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಅಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಡೌಟ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತ ನಾನು ನೆಕ್ಸ್ಟ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, PCT MBA MCA ರಿಲೇಟೆಡು. ಇಷ್ಟೇ ಗೈಸ್. ಇನ್ನು ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ನ
ಡಾಕ್ಯುಮೆಂಟ್ ಸಬ್ಮಿಷನ್ ಕೊಡ್ರಿ. ಸಮ್ ಟೈಮ್ಸ್ ಸರ್ವರ್ ಎರರ್ ಇದು ಅಂತೂ ಏನೇ ಕೆ ಇ ಅಥವಾ ಈ ಗೌರ್ಮೆಂಟ್ ಯಾವುದೇ ಒಂದು ಏನೇ ಕೆಲಸ ಮಾಡಿದ್ರು ಈ ಸರ್ವರ್ ಎರರ್ ಅನ್ನೋದು ನಮಗೆ ಅಂತೂ ದೊಡ್ಡ ತಲೆನೋವು. ಲಾಸ್ಟಿಗೆ ಹೋದ ವರ್ಷ ಸರ್ವರ್ ಎರರ್ ತುಂಬ ಸರ್ವರ್ ಡೌನ್ ಆಗೈತೆ, ಸರ್ವರ್ ಡೌನ್ ಆಗೈತೆ, ಗೌರ್ಮೆಂಟ್ ಸರ್ವರ್ ಇಲ್ಲ ಅಂತ ಭಾಳ ಕಾಡೈತೆ. ಸೊ ಈ ವರ್ಷ ಆದಷ್ಟು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊತ ಹೋಗ್ಬಿಡ್ರಿ. ಯಾವಾಗ ಸಿಗುತ್ತೆ ಅವಾಗ ನೀವು ಅಪ್ಲೈ ಮಾಡಿಬಿಡಿ ಅಷ್ಟೇ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್. ಬರೀ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ಲ. ಮಾಡ್ರಪ್ಪ, ನಮಗೂ ಮಾಡ್ರಿ, ಏನರ ಸಬ್ಸ್ಕ್ರೈಬ್ ಅದು ಮಾಡ್ರಿ. ಬಾಯ್.